ನಿನಗಾಗಿ ಭಾಗ 15. ವಿಕ್ರಮ್ ದಮಯಂತಿಯನ್ನು ಎಲ್ಲ ಕಡೆ ಹುಡುಕುತ್ತಾನೆ. ಅವಳು ಎಲ್ಲೂ ಕಾಣಿಸುವುದಿಲ್ಲ. ಅವನಿಗೆ ಭಯವಾಗುತ್ತದೆ. ಅವಳು ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ. ಅಪ್ಪ ಬೇರೆ ಅಷ್ಟೊಂದು ಒಳ್ಳೆಯ ಮಾತುಗಳನ್ನು ಅವಳ ಬಗ್ಗೆ ಹೇಳಿದರು. ಯಾರನ್ನೂ ಕೂಡ ಅವರು ಅಷ್ಟೊಂದು ಪ್ರೀತಿಯಿಂದ ಮಾತನಾಡಿಸಿದ್ದನ್ನು ನಾನು ನೋಡಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸುವ ರೀತಿ ಮಾತಾಡುತ್ತಾರೆ. ಆದರೆ ಇವಳನ್ನು ಮನಸ್ಸಿನಿಂದ ಮಗಳು ಅಂತ ಒಪ್ಪಿಕೊಂಡಿದ್ದಾರೆ. ಆದರೆ ಇವಳು ಎಲ್ಲಿ ಹೋದಳು, ಅಥವಾ ಅಮ್ಮ ಏನಾದರೂ ಅವಳಿಗೆ ತೊಂದರೆ ಮಾಡಿದರಾ ಅಂತ ಮನಸ್ಸಿನಲ್ಲಿ ಸಾವಿರಾರು ಯೋಚನೆ ಹಾಕಿಕೊಂಡು ಅವಳನ್ನು ಹುಡುಕುತ್ತಿರುತ್ತಾನೆ. ಕೊನೆಗೆ ಸೆಕ್ಯೂರಿಟಿಗೆ ಫೋನ್ ಮಾಡಿ ಕೇಳುತ್ತಾರೆ, ದಮಯಂತಿ ಹೊರಗಡೆ ಹೋದಳಾ ಅಂತ. ಇಲ್ಲ ಸರ್, ಹೋಗಿಲ್ಲ. ಮೇಡಮ್ ಅವರು ಹೊರಗಡೆ ಹೋಗಿಲ್ಲ. ಈಗ ತಾನೇ ನಿಮ್ಮ ಅಣ್ಣ ಅವರು ಹೊರಗೆ ಹೋದರು ಅಷ್ಟೇ. ಅವರನ್ನು ಬಿಟ್ಟು ಉಳಿದವರೆಲ್ಲ ಮನೆಯಲ್ಲೇ ಇದ್ದಾರೆ. ವಾಶ್ರೂಮನ್ನು ಪದೇ ಪದೇ ನೋಡಿದೆ. ಅಲ್ಲಿ ಅವಳು ಇಲ್ಲ. ಆ ರೂಮಿನಲ್ಲಿ ಅವಳದೇ ಪರಿಮಳ, ಅವಳ ಇರುವಿಕೆಯ ಆಲಾಪನ. ಅವಳಿಲ್ಲದೆ ಆ ರೂಮಿಗೆ ಹೋಗಲು ಕೂಡ ಆಗುವುದಿಲ್ಲವೇನೋ. ಸ್ವಲ್ಪ ದಿನದಲ್ಲೇ ಅವಳು ತನ್ನ ನೆರಳನ್ನು ಆ ರೂಮಿನಲ್ಲಿ ಬಿಟ್ಟಿದ್ದಾಳೆ. ಅಮ್ಮನಿಗೆ ಫೋನ್ ಮಾಡಿ ಕೇಳಿದೆ, ದಮಯಂತಿಯನ್ನು ನೋಡಿದ ಅಂತ. ಅಮ್ಮ ಕೋಪದಿಂದ ಹೇಳುತ್ತಾಳೆ, ಯಾರ ಜೊತೆ ಏನು ಮಾತನಾಡುತ್ತಿದ್ದೀಯಾ? ಆ ಮಿಡ್ಲ್ ಕ್ಲಾಸ್ ಹುಡುಗಿ ಜೊತೆ ನನಗೇನು ಕೆಲಸ? ಅವಳ ನೆರಳು ಸೋಕಿದರೂ ನನಗೆ ಹಿಂಸೆಯಾಗುತ್ತದೆ ಅಂತ ಕೋಪದಿಂದ ಫೋನ್ ಕಟ್ ಮಾಡಿದರು. ಸ್ವಲ್ಪ ಹೊತ್ತಿಗೆ ನನ್ನ ತಲೆ ಸಿಡಿಯುತ್ತಿದೆ. ತುಂಬ ನೋವಾಗುತ್ತಿದೆ. ನನ್ನನ್ನು ನಾನೇ ಕಳೆದುಕೊಂಡೆ ಅನ್ನುವಷ್ಟು. ಅವಳು ಇದ್ದಾಗ ಅವಳಿಗೆ ಅಷ್ಟೊಂದು ಹಿಂಸೆ ಕೊಡುತ್ತಿದ್ದೆ. ಈಗ ಅವಳು ಹೋದ ಮೇಲೆ ಇಷ್ಟು ಕಷ್ಟಪಡುವ ಅವಶ್ಯಕತೆ ಏನಿದೆ? ಇದ್ದಾಗ ಯಾರ ಬೆಲೆಯೂ ತಿಳಿಯುವುದಿಲ್ಲ. ಅವರು ನಮ್ಮಿಂದ ದೂರ ಆದಾಗ ಮಾತ್ರ ತಿಳಿಯುವುದು. ಪದೇ ಪದೇ ಅವನ ಮನಸ್ಸು ಅವನನ್ನು ಚೆನ್ನಾಗಿ ಬೈಯುತ್ತಿದೆ. ಅವನಿಗೆ ಜೋರಾಗಿ ಕಿರುಚಬೇಕು ಅಂತ ಅನಿಸುತ್ತಿದೆ. ಏನೋ ಹೇಳಲು ಸಾಧ್ಯ ಆಗದೆ ಕೆಳಗೆ ಕುಸಿದ. ಏನೋ ತನ್ನ ವಸ್ತುವನ್ನು ತನ್ನಿಂದ ಕಿತ್ತುಕೊಂಡಂತಹ ಅನುಭವ. ಸಡನ್ನಾಗಿ ಕೆಲಸದ ಶಾಂತಿ ಬಂದಳು. ಅಪ್ಪ ಅವರೇ, ನಿಮ್ಮನ್ನು ಅದೇ ಡಿಸೈನರ್ ಕರೆಯುತ್ತಿದ್ದಾರೆ. ಆ ರೂಮಿನಲ್ಲಿ ಇದ್ದಾರೆ, ಗೆಸ್ಟ್ ರೂಮಿನಲ್ಲಿ. ನೀವು ಹೋಗಬೇಕಂತೆ ಅಂತ ಹೇಳಿದಳು. ಅದೇ ಸಾಯಂಕಾಲ ನಿಮ್ಮ ಫಂಕ್ಷನ್ ಇದೆಯಂತೆ, ಅದಕ್ಕೆ ರೆಡಿ ಮಾಡಲು ನಿಮ್ಮನ್ನು. ಈ ರೀತಿ ತಡವರಿಸಿ ಹೇಳಿದರೆ ಏನು ಉಪಯೋಗ? ಸರಿಯಾಗಿ ಹೇಳು ಅಂತ ಕೋಪ ಮಾಡಿಕೊಂಡೆ. ಆಗ ಅವರು ಹೇಳಿದರು, ಅಪ್ಪ ಅವರು ಅವರ ಗೆಳೆಯರು ಅವರ ಸಂಬಂಧಿಕರನ್ನೆಲ್ಲ ಕರೆದಿದ್ದಾರಂತೆ. ಇಂದು ನಿಮ್ಮ ಮತ್ತು ಅಮ್ಮನವರ ರಿಸೆಪ್ಷನ್ ಅಂತೆ. ಮದುವೆ ಅರ್ಜೆಂಟಾಗಿ ಆಗಿ ಹೋಯಿತು. ಕರೆಯಲು ಸಾಧ್ಯವಾಗಿಲ್ಲ ಅಂತ ಅಪ್ಪ ಅವರು ಎಲ್ಲರನ್ನು ಕರೆದು ಫಂಕ್ಷನ್ ಗ್ರ್ಯಾಂಡಾಗಿ ಮಾಡುತ್ತಿದ್ದಾರೆ. ಹಾಗಾದರೆ ಅವರನ್ನು ಕೂಡ ರೆಡಿ ಮಾಡುತ್ತಿದ್ದಾರೆ. ನೀವೇನಾದರೂ ಈಗ ಅವರನ್ನು ನೋಡಿದರೆ ಕಳೆದು ಹೋಗುತ್ತೀರಾ? ಅಪ್ಸರೆ ಇಲ್ಲಿ ಏಕೆ ಓಡಾಡುತ್ತಿದ್ದಾಳೆ? ದೇವಲೋಕವನ್ನು ಬಿಟ್ಟು ಅಂತ ನಿಮಗೆ ಅನಿಸುತ್ತದೆ. ನನ್ನ ಕಣ್ಣುಗಳು ಮಿಂಚಿದವು. ಎದೆಬಡಿತ ಸರಿ ಹೋಗುತ್ತಿದೆ. ಅಂದರೆ ದಮಯಂತಿ ಗೆಸ್ಟ್ ರೂಮಿನಲ್ಲಿ ಇದ್ದಾಳೆ. ಅವರದು ಮತ್ತು ನಿಮ್ಮದು ಅಲ್ಲವ ಫಂಕ್ಷನ್? ಅವರು ರೆಡಿಯಾಗುತ್ತಿದ್ದಾರೆ. ಇನ್ನು ಅವರು ಏನೇನೋ ಮಾತನಾಡುತ್ತಿದ್ದರು. ಆದರೆ ಅವೆಲ್ಲವನ್ನು ಕೇಳಿಸಿಕೊಳ್ಳುವ ಸಮಾಧಾನ ನನಗೆ ಇರಲಿಲ್ಲ. ನಾನು ದಮಯಂತಿಯನ್ನು ನೋಡಬೇಕಿತ್ತು. ಒಂದೇ ಉಸಿರಿನಲ್ಲಿ ಗೆಸ್ಟ್ ರೂಮಿನ ಕಡೆ ಹೋದೆ. ಈಗಲೂ ಕೂಡ ನನ್ನ ಮನಸ್ಸು ಖುಷಿಯಿಂದ ತೂಗುತ್ತಿದೆ. ಕೊನೆ ಪಕ್ಷ ಅವಳು ಮನೆ ಬಿಟ್ಟು ಹೋಗಿಲ್ಲ, ಅಥವಾ ಬೇರೆಯವರಿಂದ ಅವಳಿಗೆ ತೊಂದರೆ ಆಗಿಲ್ಲ. ಅಷ್ಟು ಮಾತ್ರ ದೇವರು ಒಳ್ಳೆಯದು ಮಾಡಿದ್ದಾನೆ ಅಂತ. ಯಾವಾಗಲೂ ದೇವರನ್ನು ನಂಬಲ್ಲ. ನಾನು ಅವಳು ಕಾಣಿಸಿಲ್ಲ ಅಂತ ತಿಳಿದ ಮೇಲೆ ಸಂಪೂರ್ಣವಾಗಿ ದೇವರ ಮೊರೆ ಹೋಗಿದ್ದೆ. ಗೆಸ್ಟ್ ರೂಮ್ಗೆ ಹೋದಾಗ ಅವಳು ಸಂಪೂರ್ಣವಾಗಿ ರೆಡಿಯಾಗಿದ್ದಾಳೆ. ತುಂಬ ಸುಂದರವಾಗಿ ಕಾಣುತ್ತಿದ್ದಾಳೆ. ಮೇಕಪ್ ಮಾಡದೆ ಸುಂದರಿ. ಇನ್ನು ಮೇಕಪ್ ಮಾಡಿ ಇನ್ನೂ ಅವಳ ಸೌಂದರ್ಯವನ್ನು
ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ನೋಡುತ್ತಿದ್ದೆ. ಒಂದೇ ಒಂದು ಹೆಜ್ಜೆ ಅಲುಗಾಡಲು ಕೂಡ ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ನಾನು ಜೀವನದಲ್ಲಿ ಇಷ್ಟೊಂದು ಸುಂದರವಾಗಿರುವ ಹುಡುಗಿಯನ್ನು ನೋಡೇ ಇಲ್ಲ. ತುಂಬ ಮೂವಿಗಳಿಗೆ ಪ್ರೊಡ್ಯೂಸ್ ಮಾಡಿದ್ದೇನೆ, ದೊಡ್ಡ ದೊಡ್ಡ ಹೀರೋಯಿನ್ಗಳ ಜೊತೆ ಸಮಯ ಕಳೆದಿದ್ದೇನೆ. ಆದರೆ ಯಾರೂ ಕೂಡ ಇಷ್ಟೊಂದು ಸುಂದರವಾಗಿ ಕಂಡಿಲ್ಲ. ಪ್ರಪಂಚದಲ್ಲಿ ಇವಳೊಬ್ಬಳೇ ಸುಂದರಿ ಅನ್ನುವಷ್ಟು ಸುಂದರವಾಗಿದ್ದಾಳೆ. ನಾನು ಅವಳನ್ನೇ ನೋಡುತ್ತಿದ್ದೆ. ಸಡನ್ನಾಗಿ ಅಲ್ಲಿ ಇದ್ದ ಡಿಸೈನರ್, ಸರ್ ನೀವು ಬಂದಿರಾ ಅಂತ ನನ್ನ ಕಡೆ ನೋಡಿದಳು. ಇವರು ನಮ್ಮ ಫ್ಯಾಮಿಲಿ ಡಿಸೈನರ್. ಯಾವುದೇ ಈವೆಂಟ್ಗೆ ಇವರೇ ನಮಗೆ ಬಟ್ಟೆಗಳನ್ನು ಡಿಸೈನ್ ಮಾಡಿಕೊಡುವುದು. ರೆಡ್ ಕಲರ್ ಗೌನ್ ಹಾಕಿದ್ದಾಳೆ, ಕೂದಲನ್ನು ಎತ್ತಿ ಕಟ್ಟಿದ್ದಾರೆ, ತುಂಬ ಮಾಡ್ರನ್ ಆಗಿ ರೆಡಿಯಾಗಿದ್ದಾಳೆ. ಸರ್, ಮೇಡಮ್ ಅವರು ಹೇಗೆ ಕಾಣುತ್ತಿದ್ದಾರೆ? ಎಲ್ಲ ಓಕೆ ಅಲ್ಲವೇ ಅಂತ ಕೇಳಿದರು. ಆದರೆ ನನಗೆ ಅವರು ಮಾಡಿರುವ ಮೇಕಪ್ಪಲ್ಲಿ ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸಿತು. ಅವಳ ಬಳಿ ಹೋದೆ. ತೀರಾ ಹತ್ತಿರದಿಂದ ಅವಳನ್ನು ನೋಡಲು ಆರಂಭಿಸಿದೆ. ಅವಳಿಗೆ ನಾಚಿಕೆ ಆಗಿ ಅವಳ ಕಣ್ಣುಗಳನ್ನು ಕೆಳಗೆ ಮಾಡಿದಳು. ರೆಡ್ ಕಲರ್ ಗೌನ್ ಹಾಕಿದ್ದಾಳೆ, ಅದೇ ಕಲರ್ ಲಿಪ್ಸ್ಟಿಕ್, ಕಣ್ಣಿಗೆ ಕಾಜಲ್, ಮಸ್ಕರ ತುಂಬ ನೀಟಾಗಿ ಹಾಕಿದ್ದಾರೆ. ಮುಖಕ್ಕೆ ಫೌಂಡೇಶನನ್ನು ಅವಳ ಕಲರ್ಗೆ ಮ್ಯಾಚ್ ಆಗುವ ರೀತಿ ಹಚ್ಚಿದ್ದಾರೆ. ಮುಂದೆ ಸ್ವಲ್ಪ ಕೂದಲು ಬರುವಂತೆ ಮಾಡಿದ್ದಾರೆ. ಇದರಿಂದ ಸ್ವಲ್ಪ ಗಾಳಿ ಆಡಿದರೂ ಕೂಡ ಅವಳ ಮುಂಗುರುಳು ಆ ಕಡೆ ಈ ಕಡೆ ಓಡಾಡುತ್ತದೆ. ಇದರಿಂದ ಅವಳ ಸೌಂದರ್ಯ ಇನ್ನೂ ದುಪ್ಪಟ್ಟು ಆಗುತ್ತದೆ. ನಾನು ಅವಳ ಬಳಿ ಹೋದೆ. ಅವಳಿಗೆ ಭಯ. ಎಲ್ಲರ ಎದುರಿಗೆ ಇವನು ನನ್ನನ್ನು ಏನು ಮಾಡಿಬಿಡುತ್ತಾನೆ ಅಂತ. ಅವಳ ಕೂದಲಿಗೆ ಹಾಕಿದ್ದ ಕ್ಲಿಪ್ಪನ್ನು ತೆಗೆದೆ. ಅವಳ ರಾಶಿ ಕೂದಲು ಕೆಳಗೆ ದುಪ್ಪನೆ ಬಿದ್ದಿತು. ಅವಳ ಕೇಶರಾಶಿ ಅವಳ ಸೌಂದರ್ಯವನ್ನು ಇನ್ನೂ ಹೆಚ್ಚು ಮಾಡಿದ್ದು. ಅವರು ಅದನ್ನು ಕಟ್ಟಿ ಇಟ್ಟಿದ್ದರು. ಈಗ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾಳೆ. ಅವಳ ಮುಖದಲ್ಲಿ ಏನೋ ಕಡಿಮೆ ಅಂತ ಅನಿಸಿತು. ಅಲ್ಲೇ ಇದ್ದ ರೆಡ್ ಕಲರ್ ಬಿಂದಿಯನ್ನು ನಾನೇ ನನ್ನ ಕೈಯಾರ ಅವಳ ಹಣೆಗೆ ಇಟ್ಟೆ. ಸಡನ್ನಾಗಿ ಅವಳು ಬೆಚ್ಚಿದಳು ನನ್ನ ಸ್ಪರ್ಶಕ್ಕೆ. ನನ್ನ ಸ್ಪರ್ಶ ಮೊದಲನೇ ಸಲ ಏನೂ ಅಲ್ಲ, ಆದರೆ ಈ ರೀತಿ ಡೆಲಿಕೇಟ್ ಆಗಿ ತುಂಬ ಎಮೋಷ್ನಲ್ ಬರುವಂತಹ ವಿಷಯಗಳು ತೀರಾ ಕಡಿಮೆ. ಅವಳಿಗೆ ಹಾಕಲು ತುಂಬ ನೆಕ್ಲೆಸ್ಗಳನ್ನು ಇಟ್ಟಿದ್ದರು. ಸರ್, ಮೇಡಮ್ ಅವರಿಗೆ ಗೌನ್ಗೆ ಈ ರೀತಿಯ ನೆಕ್ಲೆಸ್ ಸೂಟ್ ಆಗುತ್ತದೆ ನೋಡಿ ಅಂತ ಹೇಳಿದರು. ಎರಡೂ ಕೂಡ ರೆಡ್ ಕಲರ್ ಇತ್ತು, ಸುಂದರವಾಗಿತ್ತು. ಆದರೆ ಅದಕ್ಕಿಂತ ಸುಂದರವಾಗಿದ್ದು ಅಮ್ಮನ ಬಳಿ ಇತ್ತು. ಒಂದು ನಿಮಿಷ ನಾನು ಬರುವವರೆಗೂ ದಮಯಂತಿಗೂ ಯಾವುದೇ ನೆಕ್ಲೆಸ್ ಹಾಕಬೇಡಿ ಅಂತ ಹೇಳಿ ಅಮ್ಮನ ರೂಮಿಗೆ ಬಂದು ಅಮ್ಮನ ಬಳಿ, ಅಮ್ಮ ನಾನು ಏನು ಕೇಳಿದರೂ ನೀನು ಕೊಡುತ್ತೀಯಾ ಅಲ್ಲವೇ ಅಂತ ಕೇಳಿದೆ. ಹೌದು, ಆ ದೊಡ್ಡ ನೆಕ್ಲೆಸ್ ಕೊಡು. ಅಪ್ಪ ನಿನಗೆ ಆ್ಯನಿವರ್ಸರಿಗೆ ತೆಗೆದುಕೊಟ್ಟಿದ್ದಾರಲ್ಲ ಡೈಮಂಡ್ ನೆಕ್ಲೆಸ್, ಅದು ಬೇಕು ಅಂತ ಕೇಳಿದೆ. ಮೊದಲು ಅಮ್ಮ ಸ್ವಲ್ಪ ಯೋಚನೆ ಮಾಡಿದಳು, ಏನು ಮಾತನಾಡದೆ ಕೊಡಲು. ಈಗಲೇ ಹೆಂಡತಿಯ ಗುಲಾಮನಾಗಿದ್ದೀಯ, ಮುಂದೆ ತುಂಬ ಅನುಭವಿಸುತ್ತೀಯ. ಅವಳಿಂದ ನಾವುಗಳು ಇನ್ನೂ ಕೂಡ ಚೇತರಿಸಿಕೊಳ್ಳುತ್ತಿಲ್ಲ, ಅವಳು ಕೊಟ್ಟ ಕಷ್ಟದಿಂದ. ಅದೆಲ್ಲ ನೆನಪಿರಲಿ, ಬೆಳ್ಳಗೆ ಇದ್ದಾಳೆ ಅಂತ ಅವಳ ಹಿಂದೆ ಹೋಗಿಬಿಡಬೇಡ ಅಂತ ಅಮ್ಮ ಹೇಳಿದ ಮಾತು ಸ್ವಲ್ಪ ನಾಟಿತು ಹೃದಯಕ್ಕೆ. ಆದರೆ ಈಗ ಸಮಯವಿಲ್ಲ ಅಂತ ಅವಳ ಬಳಿ ಬಂದೆ. ನೆಕ್ಲೆಸನ್ನು ನಾನೇ ನನ್ನ ಕೈಯಾರ ಅವಳ ಕುತ್ತಿಗೆಗೆ ಹಾಕಿದೆ. ತುಂಬ ಭರ್ಜರಿಯಾದ ನೆಕ್ಲೆಸ್. ಅದರಿಂದ ಅವಳ ಅಂದ ಇನ್ನೂ ಹೆಚ್ಚಾಗಿದೆ. ಡಿಸೈನರ್ ಅಂತೂ ತುಂಬ ಖುಷಿಪಟ್ಟರು. ಸರ್, ನಿಮ್ಮ ಟೇಸ್ಟ್ ತುಂಬ ಚೆನ್ನಾಗಿದೆ. ನಮಗಿಂತ ಚೆನ್ನಾಗಿರುವ ಹಾರವನ್ನು ತಂದಿದ್ದೀರಾ. ದಮಯಂತಿಯ ಕಡೆ ನೋಡಿ, ನೀವು ತುಂಬ ಅದೃಷ್ಟ ಮಾಡಿದ್ದೀರಾ. ನೀವು ಹೀಗೆ ಕಾಣಬೇಕು ಫಂಕ್ಷನ್ನಲ್ಲಿ ಅಂತ ನಿಮ್ಮ ಗಂಡ ಎಷ್ಟು ಕೇರ್ ಮಾಡುತ್ತಾರೆ ನಿಮ್ಮನ್ನು. ಯು ಆರ್ ಸೋ ಲಕ್ಕಿ ಅಂತ ಹೇಳಿದಳು. ಆದರೆ ಅವಳ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಯಾವುದಕ್ಕೂ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಇದ್ದಳು. ಈಗ ನನ್ನನ್ನು ಕೂಡ ರೆಡಿ ಮಾಡಲು ಕರೆದುಕೊಂಡು ಹೋದರು. ಅವಳ ಗೌನ್ಗೆ ಮ್ಯಾಚ್ ಆಗುವ ರೀತಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಸೂಟ್ ಹಾಕಿದೆ. ನನಗೆ ತುಂಬ ಸಮಯ ಬೇಕಿಲ್ಲ.
ಬಹಳ ಬೇಗ ರೆಡಿಯಾದೆ. ನಾವಿಬ್ಬರು ಅಕ್ಕಪಕ್ಕ ನಿಂತುಕೊಂಡೆವು. ನನಗೆ ಯಾಕೋ ಗೊತ್ತಿಲ್ಲ, ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅನ್ನುವ ರೀತಿ ಕಾಣುತ್ತಿತ್ತು. ಅವಳ ಮುಖದಲ್ಲಿ ಹಿಂದಿನಂತೆ ಯಾವುದೇ ದುಃಖವಾಗಲೇ ಇಲ್ಲ. ಅವಳನ್ನು ನಗಿಸಲು ತುಂಬ ಜನ ಪ್ರಯತ್ನಿಸಿದರು. ನನಗೆ ತುಂಬ ತಲೆನೋವುತ್ತಿದೆ, ಈ ಔಟ್ಫಿಟ್ ತುಂಬ ಹೆವಿ ಇದೆ, ನನಗೆ ನಗಲು ಆಗುತ್ತಿಲ್ಲ, ನೆಕ್ಲೆಸ್ ಬೇರೆ ತುಂಬ ಚುಚ್ಚುತ್ತಿದೆ ಅಂತ ಅವಳು ಹೇಳಿದಳು. ಆದರೆ ನಿಜವಾದ ಕಾರಣ ಅದಲ್ಲ. ನನಗೆ ಏನು ಮಾಡಲು ತಿಳಿಯದೆ ಹಿಂದೆಯಿಂದ ಅವಳ ಸೊಂಟವನ್ನು ಗಿಲ್ಲಿದೆ. ಕಚ್ಚಗುಳಿ ಇಡಲು ಪ್ರಯತ್ನಿಸಿದೆ. ಅವಳು ಜೋರಾಗಿ ನಗಲು ಶುರು ಮಾಡಿದಳು. ಇದೇ ಮೊದಲ ಬಾರಿ ಇಷ್ಟೊಂದು ಅವಳನ್ನು ನಕ್ಕಿದ್ದು ನಾನು ನೋಡಿದ್ದು. ಅಲ್ಲೇ ಇದ್ದ ಫೋಟೋಗ್ರಾಫರ್ಗೆ ಅವಳ ಫೋಟೋಸನ್ನು ಕ್ಲಿಕ್ ಮಾಡಲು ಹೇಳಿದೆ. ಅವಳು ಜೋರಾಗಿ ನ್ಯಾಚುರಲ್ ಆಗಿ ನಕ್ಕಿದಳು, ಚಿಕ್ಕ ಮಕ್ಕಳ ರೀತಿ. ಅಮಾಯಕತ್ವದಿಂದ ಕೂಡಿತ್ತು ಆ ನಗು. ಅವಳಷ್ಟು ಅಮಾಯಕತ್ವದಿಂದ ನಾನು ಇರಬೇಕು ಅಂತ ಅನಿಸಿತು. ಈಗ ಅವಳ ಸೌಂದರ್ಯ ದುಪ್ಪಟ್ಟಾಗಿದೆ. ಆ ನಗುವಿನಿಂದ ಅವಳ ನಗುವಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಈ ವೇದಾಂತ ಮಾತಾಡಬೇಕಾದಾಗ ನನ್ನ ಮನಸ್ಸು ಪುನಃ ಚುಚ್ಚುತ್ತಿದೆ. ಇಷ್ಟು ನಗುವವಳನ್ನು ನೀನು ಅಳಿಸಿದೆ ಪಾಪಿ ನೀನು ಅಂತ ಪದೇ ಪದೇ ನನ್ನ ಮನಸ್ಸು ನನಗೆ ಬೈಯುತ್ತಿದೆ. ನಾನು ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳು ದೂರ ಹೋಗಲು ಪ್ರಯತ್ನಿಸಿದಳು. ಆದರೆ ಸುತ್ತಮುತ್ತ ಜನ ಇರುವುದರಿಂದ ಜಾಸ್ತಿ ಅವಳು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಗಟ್ಟಿಯಾಗಿ ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳ ಕೈ ಭಯದಿಂದ ಬೆವರುತ್ತಿತ್ತು. ಸಮಯ ಈಗ ತುಂಬ ಹೊತ್ತಾಗಿದೆ. ಆಗಲೇ ಚಂದಿರ ಕೆಳಗೆ ಇಳಿದಿದ್ದ. ನಂತರ ಮನೆಗೆ ಒಬ್ಬೊಬ್ಬರಾಗೆ ನಂಟರು ಬರುತ್ತಿದ್ದಾರೆ. ಎಲ್ಲರೂ ಬಂದು ನಮ್ಮನ್ನು ವಿಶ್ ಮಾಡುತ್ತಿದ್ದರು. ಪ್ರತಿಯೊಬ್ಬರು ಹೇಳುವುದು ಒಂದೇ ಮಾತು, ನೀನು ಎಷ್ಟು ಅದೃಷ್ಟವಂತ, ನಿನ್ನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ ಅಂತ. ಆಗ ಅವಳ ಮುಖದಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ ಇರಲಿಲ್ಲ. ಸುಮ್ಮನೆ ಅವರನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು. ನೀನು ಲಕ್ಕಿ ಅಂತ ಹೇಳಿದ ತಕ್ಷಣ ನಾನು ಅವಳ ಸೊಂಟವನ್ನು ಗಿಲ್ಲಿದೆ. ಥ್ಯಾಂಕ್ಸ್ ಹೇಳಬೇಕು, ಇಲ್ಲವಾದರೆ ನಮ್ಮಿಬ್ಬರ ಮಧ್ಯೆ ಸಮಸ್ಯೆ ಇದೆ ಅಂತ ನಾಳೆ ನ್ಯೂಸ್ ಪೇಪರ್ನಲ್ಲಿ ಬರುತ್ತದೆ. ಇದೆಲ್ಲ ಬಂದರೆ ನಿನ್ನ ಕತೆ ಸರಿ ಇರುವುದಿಲ್ಲ, ಅರ್ಥ ಮಾಡಿಕೋ ಅಂತ ನಾನು ಗದರಲೇಬೇಕಾಯಿತು. ನಂತರ ನಗುತ್ತಿದ್ದಾಳೆ. ಎಲ್ಲ ಪರ್ಫೆಕ್ಟ್ ಆದರೂ ಅಮ್ಮನ ಮುಖ ನೋಡಲು ಆಗುತ್ತಿಲ್ಲ. ನನ್ನ ಹಣೆ ಬರದಲ್ಲಿ ಖುಷಿ ಅನ್ನುವುದೇ ಬರೆದಿಲ್ಲ. ಒಬ್ಬಳನ್ನು ಇಷ್ಟಪಟ್ಟೆ, ಅವಳು ಓಡಿ ಹೋದಳು. ಅವಳ ತಂಗಿಯನ್ನು ಅಮ್ಮನ ಬಲವಂತಕ್ಕೆ ಮದುವೆಯಾದೆ. ಅದೂ ಕೂಡ ಕಷ್ಟ ಕೊಡುತ್ತಾ ಅವಳ ಮೇಲೆ ಫೀಲಿಂಗ್ ಶುರುವಾಗುತ್ತಿದೆ. ಇದು ಅಮ್ಮನಿಗೆ ಇಷ್ಟವಾಗುತ್ತಿಲ್ಲ. ಬಂದವರೆಲ್ಲ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ನನಗೆ ತಂದರು. ನನಗಿಂತ ಹೆಚ್ಚಿಗೆ ದಮಯಂತಿಗೆ ರೇಷ್ಮೆ ಸೀರೆಗಳು, ಬನಾರಸ್ ಸೀರೆಗಳು, ನೆಕ್ಲೆಸ್ಗಳು, ಚಿನ್ನದ ಬಳೆಗಳು. ಎಲ್ಲಕ್ಕಿಂತ ಹೆಚ್ಚಿಗೆ ಅಪ್ಪನ ಗೆಳೆಯರೆಲ್ಲ ಅವಳಿಗೆ ಡೈಮಂಡ್ ನೆಕ್ಲೆಸನ್ನು ಕೊಟ್ಟರು. ಅದು ಅಮ್ಮನ ನೆಕ್ಲೆಸ್ಗಿಂತ ದೊಡ್ಡದಾಗಿತ್ತು. ಇಷ್ಟೊಂದು ಬೆಲೆ ಬಾಳುವ ಉಡುಗೊರೆಗಳನ್ನು ಬೇಡ ಅಂತ ಅಪ್ಪ ನಿರಾಕರಿಸಿದ್ದರು. ಅದಕ್ಕೆ ಅವರೆಲ್ಲ, ನೀವು ನಮಗೆ ಬದುಕು ಕಟ್ಟುಕೊಟ್ಟಿದ್ದೀರಾ, ತುಂಬ ಸಾಲದಲ್ಲಿ ಮುಳುಗಿದ್ದೆ, ಜೀವನ ಸಾಕು, ಮುಗಿಸಿಕೊಂಡು ಬಿಡೋಣ ಅಂತ ಅಳುತ್ತಿದ್ದೆ. ಮನೆ ಮಂದಿಯೆಲ್ಲ ಎಲ್ಲ ಮುಗಿದು ಹೋಯಿತು ಅಂತ ಅಂದುಕೊಂಡ ಆ ಸಮಯದಲ್ಲಿ ನಮ್ಮ ಬಳಿ ಬಂದು ನಮಗೆ ನಾವು ಕೇಳದೆ ಹೋದರೂ ಬಿಸ್ನೆಸ್ಗೆ ಸಹಾಯ ಮಾಡಿದಿರಿ. ಈಗ ಕೋಟಿಗಟ್ಟಲೆ ಆದಾಯ ಬರುತ್ತದೆ. ಈ ಉಡುಗೊರೆ ನಾವು ಎಷ್ಟು ಕೊಟ್ಟರೂ ನಿಮಗೆ ಕಡಿಮೆ ಅಂತ ಅಪ್ಪನ ಬಳಿ ವಿನಮ್ರವಾಗಿ ಅಪ್ಪನ ಗೆಳೆಯ ಶೇಖರ್ ಹೇಳಿದರು. ಅಪ್ಪ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವರು ಮಾಡಿದ ದಾನ ಧರ್ಮದಿಂದ ಇಂದು ನಮ್ಮ ಮನೆಯಲ್ಲಿ ಇಷ್ಟು ಐಶ್ವರ್ಯ ಇರುವುದು. ಈ ಮಾತನ್ನು ಯಾವಾಗಲೂ ಅಜ್ಜಿ ಹೇಳುತ್ತಿರುತ್ತಾಳೆ. ಅಜ್ಜಿ ಅಂದ ತಕ್ಷಣ ಅವಳೇ ಬಂದು ಬಿಟ್ಟಳು. ಅಪ್ಪನ ಅಮ್ಮ ವಯಸ್ಸಾಗಿದ್ದರೂ ಗಟ್ಟಿಮುಟ್ಟು ಆಗಿದ್ದಾರೆ. ಕಣ್ಣು ಕಿವಿ ಚೆನ್ನಾಗಿದೆ. ಅದಕ್ಕೆ ನಮ್ಮನ್ನು ಚೆನ್ನಾಗಿ ಆಟ ಆಡಿಸುತ್ತಾಳೆ. ಅಮ್ಮನಿಗೂ ಮತ್ತು ಅವಳಿಗೂ ಆಗುವುದಿಲ್ಲ. ಅದಕ್ಕೆ ಮೇಲಿಂದ ಮೇಲೆ ಜಗಳ ಮಾಡಿಕೊಂಡು
ಊರಿಗೆ ಹೊರಟು ಹೋಗುತ್ತಾಳೆ. ಸ್ವಲ್ಪ ದಿನ ಅಲ್ಲಿ ಇದ್ದು ಬೇಸರವಾಗಿ ನಮ್ಮನ್ನು ನೋಡಬೇಕು ಅಂತ ಅನಿಸಿದಾಗ ಪುನಃ ಬರುತ್ತಾಳೆ. ಅವಳು ಬಂದು ಹೋಗುವವರೆಗೂ ಪ್ರತಿದಿನ ಮನೆಯಲ್ಲಿ ಜಗಳ ಅಮ್ಮ ಮತ್ತು ಅವರ ಮಧ್ಯೆ ನಡೆಯುತ್ತಲೇ ಇರುತ್ತದೆ. ನಾವು ಅವುಗಳನ್ನು ತುಂಬ ಚೆನ್ನಾಗಿ ಇಗ್ನೋರ್ ಮಾಡುತ್ತೇವೆ. ಸ್ವಲ್ಪ ಹೊತ್ತು ಜಗಳ ಮಾಡುತ್ತಾರೆ, ನಂತರ ಜೊತೆಯಲ್ಲೇ ತಿರುಗುತ್ತಿರುತ್ತಾರೆ. ಅಜ್ಜಿ ಅಂತೂ ತುಂಬ ಖುಷಿಪಟ್ಟಳು. ದಮಯಂತಿಯನ್ನು ನೋಡಿ ಅವಳ ಕೆನ್ನೆಗೆ ಮುತ್ತು ಕೊಟ್ಟಳು. ನಂತರ ಅವಳ ಹತ್ತಿರ ಇದ್ದ ಚಿನ್ನದ ಹರಳಿನ ಬಳೆಯನ್ನು ಅವಳ ಕೈಗೆ ತೊಡಿಸುತ್ತಿದ್ದಳು. ಗೌನ್ಗೆ ಮ್ಯಾಚ್ ಆಗುವುದಿಲ್ಲ ಅಂದಾಗ ದೊಡ್ಡವರ ಆಶೀರ್ವಾದ ಅವರು ಕೊಡುತ್ತಿರುವುದನ್ನು ಪ್ರೀತಿಯಿಂದ ತೆಗೆದುಕೊಳ್ಳಬೇಕು ಅಂತ ದಮಯಂತಿ ಹೇಳಿದಳು. ನಾನು ಅವಳನ್ನು ನೋಡಿದಾಗ ಅವಳು ಬೇರೆ ಕಡೆ ಮುಖವನ್ನು ತಿರುಗಿಸಿದಳು. ಅಜ್ಜಿ ಕೂಡ ಮಿಡಲ್ ಕ್ಲಾಸ್, ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅದಕ್ಕೆ ಆ ರೀತಿಯ ಹುಡುಗಿಯರನ್ನು ಕಂಡರೆ ಅವಳಿಗೆ ತುಂಬ ಇಷ್ಟವಾಗುತ್ತದೆ. ಅತ್ತಿಗೆ ಅಜ್ಜಿಗೆ ಇಷ್ಟವಿರಲಿಲ್ಲ. ಅಮ್ಮ ಆಸ್ತಿಗಾಗಿ ಅಣ್ಣನಿಗೆ ಅವರನ್ನು ತಂದುಕೊಂಡರು. ಆದರೆ ಈ ಸೊಸೆ ಮಾತ್ರ ನನಗೆ ಇಷ್ಟವಾಗುವ ರೀತಿ ಇದ್ದಾಳೆ, ನನಗೆ ಹೊಂದಿಕೊಂಡು ಹೋಗುತ್ತಾಳೆ ಅಂತ ಅಜ್ಜಿ ಖುಷಿಪಟ್ಟರು. ಆಸೆ ಕಣ್ಣುಗಳಿಂದ ಅವಳನ್ನು ನೋಡುತ್ತಿದ್ದರು. ಅಪ್ಪ ಅಂತೂ ತುಂಬ ಹೆಮ್ಮೆಯಿಂದ ನನ್ನ ಸೊಸೆ ನನ್ನ ಸೊಸೆ ಅಂತ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸಿಕೊಡುತ್ತಿದ್ದರು. ಸಡನ್ನಾಗಿ ಅವಳ ಗೌನಿನ ಬಟನ್ ಬಿಚ್ಚುವುದ ರೀತಿ ಅವಳಿಗೆ ಅನುಭವ ಆಯಿತು. ಸಡನ್ನಾಗಿ ಅವಳ ಹೃದಯ ಬಾಯಿಗೆ ಬಂದಂತೆ ಆಯಿತು. ಇಷ್ಟು ಜನರ ಮಧ್ಯೆ ತನ್ನ ಬಟ್ಟೆ ಬಿಚ್ಚಿ ಹೋದರೆ ಹೇಗೆ ಅಂತ. ಅದು ಬಿಚ್ಚು ಹೋಗುವುದಿಲ್ಲ. ಆದರೆ ಇವಳು ಈ ರೀತಿಯ ಬಟ್ಟೆಗಳನ್ನು ಇದೇ ಮೊದಲ ಬಾರಿ ಹಾಕಿದ್ದು. ಅದಕ್ಕೆ ತುಂಬ ಪರದಾಡುತ್ತಿದ್ದಳು. ಎಣ್ಣೆ ಮುಖ ಹಾಕಿಕೊಂಡಿದ್ದರು. ಆಗ ವಿಕ್ರಮ್ ಏನಾಯಿತು ಅಂತ ಕೇಳಿದ. ಅವಳು ವಿಧಿಯಿಲ್ಲದೆ ನನ್ನ ಬ್ಯಾಕ್ ಬಟನ್ ಬಿಚ್ಚಿ ಹೋಗಿದೆ ಅಂತ ಹೇಳಿದಳು. ನಿಧಾನವಾಗಿ ವಿಕ್ರಮ್ ಅವಳ ಬೆನ್ನನ್ನು ನೋಡಿದ. ಹೌದು. ನಂತರ ಅವನು ಅವಳ ಹಿಂದೆ ನಿಂತುಕೊಂಡ. ಅದು ಯಾರಿಗೂ ಕಾಣದೇ ಇರಲಿ ಅಂತ. ಪ್ರತಿಯೊಬ್ಬರು ಇವನನ್ನು ಕರೆಯುತ್ತಿದ್ದರು. ಆಗ ಅವಳನ್ನು ಹಿಂದೆಯಿಂದ ಬಳಸಿ ತಬ್ಬಿಕೊಂಡನು. ಎಲ್ಲರ ಎದುರಿಗೆ ಅವಳು ತುಂಬ ಮುಜುಗರಕ್ಕೆ ಒಳಗಾಗುತ್ತಿದ್ದಾಳೆ. ಆದರೆ ಅವನಿಗೆ ಅವಳ ಸನಿಹಕ್ಕೆ ಬರಲು ಒಂದು ನೆಪ ಬೇಕು. ಅಲ್ಲಿ ಇದ್ದವರೆಲ್ಲ ಖುಷಿಪಟ್ಟರು ಇವರಿಬ್ಬರ ಜೋಡಿಯನ್ನು ನೋಡಿ. ಅವನು ಹಿಂದೆಯಿಂದ ಅವಳನ್ನು ತಬ್ಬಿಕೊಂಡು ತುಂಬ ರೊಮ್ಯಾಂಟಿಕ್ ಆಗಿ ನಿಂತಿದ್ದ. ನಾನು ನನ್ನ ಹೆಂಡತಿಯ ಜೊತೆ ಹೀಗೆ ಇರುವುದು ತುಂಬ ಹೊತ್ತು ಆಗಿದೆ. ಅವಳನ್ನು ಮುಟ್ಟಿ. ನೀವೆಲ್ಲ ಬಂದ ಮೇಲೆ ನಿಮ್ಮ ಜೊತೆ ಸಮಯ ಕಳೆಯುತ್ತಾ ಇದ್ದೇನೆ. ನನಗೆ ಅವಳ ಜೊತೆ ಮೀ ಟೈಮ್ ಬೇಕು. ಆಗ ಅವನ ಗೆಳೆಯರು ಮ್ಯೂಸಿಕ್ಕನ್ನು ಆನ್ ಮಾಡಿದರು. ವಿಕ್ರಮ್ ಎಷ್ಟು ಬುದ್ಧಿವಂತ ಎಂದರೆ ದಮಯಂತಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಡ್ಯಾನ್ಸ್ ಮಾಡಲು ಶುರು ಮಾಡಿದ. ಅವಳ ಬೆನ್ನು ಯಾರಿಗೂ ಕಾಣಬಾರದು ಅಂತ. ಅವಳ ಆ ಭಾಗವನ್ನು ಇವನ ದೇಹ ಆವರಿಸಿದೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಒಟ್ಟಿಗೆ ಆಗುತ್ತಿದೆ. ಅಲ್ಲಿ ಇರುವವರಿಗೆ ಒಂದು ಮನೋರಂಜನೆ ಸಿಗುತ್ತಿದೆ. ವಿಕ್ರಮ್ಗೆ ಅವಳ ಸನಿಹದ ಸುಖ ಸಿಗುತ್ತಿದೆ. ಆದರೆ ದಮಯಂತಿಗೆ ತುಂಬ ಕಷ್ಟವಾಗುತ್ತಿದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.